ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಆಫ್ ಇಂಡಿಯಾ ಕರ್ನಾಟಕ ಘಟಕ ಆಯೋಜಿಸಿದ್ದ ಜಿಲ್ಲಾ ಘಟಕ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಸಮಾವೇಶ ನಗರದಲ್ಲಿರುವ ಕರ್ನಾಟಕ ಸಂಘದ ಕೆವಿಎಸ್ಎಸ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಎಚ್ಎಂ ಶಿವಕುಮಾರಸ್ವಾಮಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸ್ವಾತಂತ್ರ್ಯ ನಂತರ 70ರ ದಶಕದಿಂದೀಚೆಗಂತೂ ಸರ್ಕಾರಿ ಸೇವಾ ಕ್ಷೇತ್ರದಲ್ಲಿ ವಿಪರೀತ ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡುವ ಅಧಿಕಾರಿಗಳು, ನೌಕರರು ಲಂಚ ಪಡೆಯದೆ ಸೇವೆ ಸಲ್ಲಿಸುವುದಿಲ್ಲ. ಲಂಚಗುಳಿತನ ನಿರ್ಮೂಲನೆ ಬಗ್ಗೆ ಅರಿವು ಜಾಗೃತಿ ಹೆಚ್ಚಿಸಬೇಕಿದೆ. ಲಂಚ ಕೊಡುವುದು ಪಡೆಯುವುದು ತಪ್ಪು ಎನ್ನುವ ಕಾನೂನು ಅರಿವು ಆಗಬೇಕಿದೆ ಎಂದು ನುಡಿದರು. ತಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಿಕೊಂಡು ಮನೆಗೆ ಹೋಗುವ ಉದ್ದೇಶ ಅಷ್ಟೇ ಇರ್ತದೆ. ಒಂದು 10 ಬಾರಿ ಯಾವುದೇ ಒಂದು ವ್ಯಕ್ತಿ ಒಂದು ಕಚೇರಿಗೆ ಭೇಟಿ ಕೊಟ್ಟಾಗ ಅವರಿಗೆ ಅನಿಸ್ತದೆ, ಯಾಕಪ್ಪ ಇದು ಒಂದು 10 ಬಾರಿ ನಾನು ಇಷ್ಟೊಂದು ಕಷ್ಟಪಡಬೇಕಾಗುತ್ತೆ, ಕೆಲಸ ಆಗಿಬಿಟ್ಟು ಇಲ್ಲಿ ಬಂದಿದ್ದೀನಿ ನಾನು ಅಂಥ ಸಂದರ್ಭದಲ್ಲಿ ಯಾರಾದರೂ ಮೀಡಿಯೇಟ್ ಮಾಡ್ತಾರೋ ಅಥವಾ ನೇರವಾಗಿ ಸಂಬಂಧಿಸಿದ ಅಧಿಕಾರಿ ಅಥವಾ ಸಿಬ್ಬಂದಿಗಳು ಅವ್ರನ್ನ ನಿಮ್ಮ ಕೆಲಸಕ್ಕೆ ಹಣ ಕೊಟ್ಟರೆ ಕೆಲಸ ಆಗುತ್ತೆ ಅಂತ ಸೂಕ್ಷ್ಮವಾಗಿ ತಿಳಿಸಿದರೆ ಅವರು ಕೂಡಲೇ ಅದಕ್ಕೆ ಒಪ್ಕೊಂಡ್ಬಿಡ್ತಾರೆ. ಕಾರಣ ಇಷ್ಟೇ, ಸಮಯ ಅಭಾವ ಮತ್ತು ಕೆಲವರಿಗೆ ಯಾವ ಕಚೇರಿಗೆ ಹೋಗ್ಬೇಕು ಅನ್ನೋದು ಕೆಲವರು ಗೊತ್ತಾಗದೇ ಇರ್ತಕ್ಕಂಥ ವಿಚಾರ. ಅದರಿಂದಾಗಿ ಈ ಲಂಚ ನಿರ್ಮೂಲನೆ ಬಗ್ಗೆ ಜನಸಾಮಾನ್ಯರಲ್ಲಿ ಮೊದಲಿಗೆ ಅರಿವನ್ನು ಮೂಡಿಸಬೇಕು. ಯಾತಕ್ಕೆ ಅವರಿಗೆ ಲಂಚ ಕೊಡಬೇಕು, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡಬೇಕು ಅವರು. ಈ ಒಂದು ವಿಚಾರವನ್ನು ನೀವು ಒಂದು 50 ವರ್ಷದ ಹಿಂದೆ ಹೋದರೆ ಬಹುಶಃ ನಾವೆಲ್ಲ ಆಗ್ತಾನೆ ನಮ್ಮ ಜೀವನ ಪ್ರಾರಂಭ ಮಾಡಿದ್ದಂಥ ಕಾಲಗಳು. ಆವಾಗ ಈ ಲಂಚ ಅನ್ನೋದು ಬಹುಶಃ ಅಲ್ಲೊಂದಿಲ್ಲೊಂದು ಕಾಣಿಸ್ತಿತ್ತು ಅಂತ ಕಾಣಿಸ್ತಿತ್ತು. ಇಲ್ಲೇ ಇಲ್ಲ ಅಂತಂದ್ರೂ ತಪ್ಪಾಗೋದಿಲ್ಲ. ಸ್ವತಂತ್ರ ಬಂದ ಒಂದು 20-25 ವರ್ಷಗಳು ಸರಾಗವಾಗಿ ನಡ್ಕೊಂಡು ಹೋಗಿತ್ತು. ಆದರೆ 70ರ ದಶಕದ ನಂತರ 75-80ರ ನಂತರ ಇದು ಯಾವ ರೀತಿ ಹಬ್ಬಿದೆ ಅಂದರೆ. ಬಳಿಕ ಮಾತನಾಡಿದ ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ನಿವೃತ್ತಗೊಂಡ ನೌಕರರು, ಅಧಿಕಾರಿಗಳು ತಮ್ಮ ತಮ್ಮ ಕುಟುಂಬದೊಂದಿಗೆ ನೆಮ್ಮದಿ ಜೀವನ ನಡೆಸುವ ಕಾಲಘಟ್ಟದಲ್ಲಿರುವವರ ನಡುವೆ ನಿವೃತ್ತರು ಒಗ್ಗೂಡಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಮತ್ತು ಅರಿವು ಹೆಚ್ಚಿಸಲು ಚಟುವಟಿಕೆ ರೂಪಿಸುತ್ತಿರುವುದು ಶ್ಲಾಘನೀಯ ಎಂದು ನುಡಿದರು. ತನ್ನದೇ ಆದ ರೀತಿಯಲ್ಲಿ ಸಮಾಜಕ್ಕೆ ಸೇವೆ ಮತ್ತು ಕೊಡುಗೆ ನೀಡಲು ಮುಂದಾಗಿರುವ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಪದಾಧಿಕಾರಿಗಳ ನಿರ್ಧಾರ ಅತ್ಯುತ್ತಮ. ಭ್ರಷ್ಟಾಚಾರರಹಿತ ಸಮಾಜ ನಿರ್ಮಾಣಕ್ಕೆ ಪಣತೊಟ್ಟಿರುವ ಎಲ್ಲರಿಗೂ ಒಳಿತಾಗಲಿ ಎಂದು ಆಶಿಸಿದರು. ಸರ್ಕಾರಿ ನೌಕರರು ನಿವೃತ್ತರಾದ ಕೂಡಲೇ ತಮ್ಮ ಮೊಮ್ಮಕ್ಕಳ ಜೊತೆ ಮನೆ ಹಾಗೂ ಕುಟುಂಬ ಜೊತೆ ಕಾಲ ಕಳೆಯುವಂಥದ್ದು, ನೆಮ್ಮದಿ ಜೀವನವನ್ನು ಬದುಕುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿರುವಂಥದ್ದು. ಆದರೆ ನಿವೃತ್ತರಾದ ಬಳಿಕನೂ ಕೂಡ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಬೇಕು, ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಘಟಕವನ್ನು ಆರಂಭಿಸಿ ಬಹಳಷ್ಟು ಸೇವೆಯನ್ನು ಮಾಡಲಿಕ್ಕೆ ಇಡೀ ರಾಜ್ಯಾದ್ಯಂತ ಒಂದು ಟೊಂಕವನ್ನು ಕಟ್ಟಿ ನಿಂತಿರುವಂತಹ ನಮ್ಮೆಲ್ಲ ನಿವೃತ್ತ ನೌಕರರು ಕೂಡ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಲೇಬೇಕು. ಈ ಒಂದು ಸಂಘಟನೆ ಮೂಲಕ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು, ಸಮಾಜದಲ್ಲಿ ಒಂದು ವ್ಯವಸ್ಥಿತವಾದ ಸುಸ್ಥಿತಿಯಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂಥ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಭ್ರಷ್ಟಾಚಾರ ಎನ್ನುವಂಥದ್ದು ಇಡೀ ದೇಶ ವ್ಯಾಪ್ತಿಯಲ್ಲಿರುವಂತಹ ದೊಡ್ಡ ಪಿಡುಗು ಅಂತಲೇ ಹೇಳಬಹುದು. ಯಾವ ರಂಗಗಳಲ್ಲಿ ಕೂಡ ಇಂಥ ಭ್ರಷ್ಟಾಚಾರ ಇಲ್ಲ ಅನ್ನುವಂಥ ಸಂದರ್ಭನೇ ಇಲ್ಲ. ಪ್ರತಿ ರಂಗಗಳಲ್ಲೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ಭ್ರಷ್ಟಾಚಾರವನ್ನು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಕೆಲಸವನ್ನು ಮಾಡಿ ಈ ನಿಮ್ಮ ಸಮಿತಿಗೆ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿಯ ಜಿಲ್ಲಾಧ್ಯಕ್ಷ ಪ್ರಕಾಶ್, ಗೌರವಾಧ್ಯಕ್ಷ ಕೃಷ್ಣ ಅರಸ್, ರಾಜ್ಯ ಮಹಿಳಾ ಸಮಿತಿ ಅಧ್ಯಕ್ಷೆ ರಜನಿ ರಾಜ್, ರಾಜ್ಯಾಧ್ಯಕ್ಷ ಕೆ ಪ್ರಭಾಕರ್, ಕಾರ್ಯದರ್ಶಿ ಕೆ ದಯಾನಂದ್, ಶ್ರೀಶೈಲ ವಿ ಕುಂಭಾರ, ಕೃಷ್ಣಪ್ಪ, ಎಸ್ ಗುರುಸ್ವಾಮಿ ಮತ್ತಿತರರಿದ್ದರು.